ಬಿಜೆಪಿ ಕಚೇರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಜನರ ವಿಶ್ವಾಸ. ಭಾರತದ ಇತಿಹಾಸದಲ್ಲಿ ಇದು ಐತಿಹಾಸಿಕ ಘಟ್ಟ. ದೇಶದ ಜನ ಎನ್ಡಿಎ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಎಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಟ್ವೀಟ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲ ಪ್ರತಿಕ್ರಿಯೆ. ಜನರ ವಿಶ್ವಾಸ, ಆಶೋತ್ತರಗಳಿಗೆ ತಕ್ಕಂತೆ ಕೆಲಸ ಮಾಡುತ್ತೇವೆ. ದೇಶದ ಜನ ಎನ್ಡಿಎ ಮೈತ್ರಿಕೂಟದ ಮೇಲೆ ವಿಶ್ವಾಸವಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನವದೆಹಲಿಯ ಬಿಜೆಪಿ ಕಚೇರಿಗೆ ಬರಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಇತಿಹಾಸದಲ್ಲಿ ಇದು ಐತಿಹಾಸಿಕ ಘಟ್ಟ ಎಂದ ಪ್ರಧಾನಿ ಮೋದಿ. ಫಲಿತಾಂಶದ ನಂತರ ನರೇಂದ್ರ ಮೋದಿ ಮೊದಲ ಪ್ರತಿಕ್ರಿಯೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಬಿಜೆಪಿ ಕಚೇರಿಗೆ ಬರಲಿದ್ದಾರೆ. ನರೇಂದ್ರ ಮೋದಿಯವರ ರಾಜಕೀಯ ಜೀವನದಲ್ಲಿ ಸೀಟುಗಳು ಕಡಿಮೆಯಾಗಿದ್ದು ಇದೇ ಮೊದಲ ಬಾರಿ. 2002, 2007, 2012 ಗುಜರಾತ್ನಲ್ಲಿ ಒಂದು ಭರ್ಜರಿ ಬಹುಮತವನ್ನು ಜನ ನರೇಂದ್ರ ಮೋದಿಗೆ ಕೊಟ್ಟಿದ್ರು. 14 ಮತ್ತು 19 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ಪಡೆದಿತ್ತು. ಆದರೆ ಇದೇ ಮೊದಲ ಬಾರಿಗೆ ಮೋದಿ ಅವರ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕಿಂತ ಹಿಂದಿದೆ. ಜೂನ್ 9 ಪ್ರಮಾಣ ವಚನಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಏನು ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ದಿಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲಿದ್ದಾರೆ. ನಾಳೆ ಎನ್ಡಿಎ ಸಭೆಯನ್ನು ಕೂಡ ದಿಲ್ಲಿಯಲ್ಲಿ ಕರೆಯಲಾಗಿದೆ. ಚಂದ್ರಬಾಬು ನಾಯ್ಡು ಆ ಸಭೆಯಲ್ಲೂ ಕೂಡ ಭಾಗವಹಿಸಲಿದ್ದಾರೆ. ಆದರೆ ತೆರೆಯ ಹಿಂದೆ ಏನು ನೆಗೋಷಿಯೇಷನ್ಸ್ಗಳು ನಡೀತವೆ. ಮೋದಿ ಅವರನ್ನು ಆಹ್ವಾನಿಸಲು ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ನಾಳೆ ದೆಹಲಿಗೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ನಾಳೆ ದೆಹಲಿಗೆ ಬರಲಿದ್ದಾರೆ. ಮಂಡ್ಯದ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಕೂಡ ನಾಳೆ ಎನ್ಡಿಎ ಸಭೆಯಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ತೆರಳಲಿದ್ದಾರೆ. ಏಕಾಂಗಿಯಾಗಿ ಅಧಿಕಾರ ಹಿಡಿದಾಗ ಬಿಜೆಪಿ ಸಂಸದರ ಸಭೆಯನ್ನು ನಡೆಸಲು ಕನಿಷ್ಠ 7 ರಿಂದ 8 ದಿನಗಳ ಸಮಯಾವಕಾಶ ತೆಗೆದುಕೊಳ್ತಾ ಇತ್ತು. ಆದರೆ ಈಗ ಎನ್ಡಿಎ ಮತ್ತು INDIA ಮಧ್ಯೆ ಒಂದು ಪೈಪೋಟಿ ನಿಶ್ಚಿತವಾಗಿದೆ. ಹೀಗಾಗಿ ನಾಳೆ ಎನ್ಡಿಎ ನಾಯಕರ ಸಭೆ, ಜೂನ್ 7ಕ್ಕೆ ಎನ್ಡಿಎ ಸಂಸದರ ಸಭೆಯನ್ನು ಕೂಡ ದಿಲ್ಲಿಯಲ್ಲಿ ಕರೆಯಲಾಗಿದೆ. ಚಂದ್ರಬಾಬು ನಾಯ್ಡು ಪ್ರಮಾಣ ವಚನಕ್ಕೆ ಆಹ್ವಾನವನ್ನು ನೀಡಲು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ನಾಳೆ ದೆಹಲಿಗೆ ತೆರಳುತ್ತಾರೆ. ನಾಳೆ ದಿಲ್ಲಿ ಒಂದು ರೀತಿಯಲ್ಲಿ ಚಟುವಟಿಕೆಗಳ ಕೇಂದ್ರ. 10 ವರ್ಷಗಳ ಕಾಲ ಏಕಪಕ್ಷದ ಅಧಿಕಾರ ಇದ್ದ ಕಾರಣದಿಂದ ರಾಜ್ಯದ ನಾಯಕರುಗಳಿಗೆ ಅಷ್ಟೊಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇರಲಿಲ್ಲ. ಆದರೆ ಏಕಾಏಕಿ ಇವತ್ತಿನ ಫಲಿತಾಂಶದ ನಂತರ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾರಿಗೆ ಫೋನ್ ಮಾಡ್ತಾರೆ, ಏನು ಮಾತುಕತೆ ನಡೆಸ್ತಾರೆ ಅನ್ನುವುದರ ಬಗ್ಗೆ ವಿಪರೀತ ಕುತೂಹಲ ಇದೆ.
ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆಗಿ ಜೂನ್ 9ಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಮೋದಿ ಅವರನ್ನು ಆಹ್ವಾನಿಸಲು ಚಂದ್ರಬಾಬು ನಾಯ್ಡು ದಿಲ್ಲಿಗೆ ಹೋಗ್ತಿದ್ದಾರೆ. ಇದು ಒಂದು ಸ್ಪಷ್ಟ ಸಂಕೇತ, ಚಂದ್ರಬಾಬು ನಾಯ್ಡು NDAದಲ್ಲೇ ಉಳಿದುಕೊಳ್ಳುವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು. ನಿತೀಶ್ ಕುಮಾರ್ ಪರವಾಗಿ KC ತ್ಯಾಗಿ ಕೂಡ ಹೇಳಿದ್ದಾರೆ, ನಾವು NDAದಲ್ಲೇ ಇರುತ್ತೇವೆ ಎಂದು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರಲಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ನಮ್ಮ ಜೊತೆಗೆ JDSನ ಶರವಣ ಅವರು ಕೂಡ ಇದ್ದಾರೆ. ಶರವಣ ಅವರೇ, ಕುಮಾರಸ್ವಾಮಿ ಅವ್ರಿಗೆ ಲಕ್ ಹೊಡೆಯತ್ತಾ? ಕೇಂದ್ರ ಮಂತ್ರಿ ಆಗ್ತಾರ ಒಂದು ವೇಳೆ NDA ಸರ್ಕಾರ ರಚಿಸಿದರೆ ಅನ್ನೋ ಪದನ ತೆಗೆದುಬಿಡಿ. ಯಾಕಂದರೆ ಜನಾದೇಶ ಏನು ಕೊಟ್ಟಿದ್ದಾರೆ, ಸಿಂಗಲ್ ಇಂಡಿವಿಜುವಲ್ ಪಾರ್ಟಿ NDA ಮೈತ್ರಿಕೂಟಕ್ಕೆ ಬಹುಪರಾಕ್ನ ವ್ಯಕ್ತಪಡಿಸಿದ್ದಾರೆ. ಅದು 273 ಬೇಕಾಗಿರತಕ್ಕಂಥದ್ದು, ಇಲ್ಲಿ 290 ಪ್ಲಸ್ ಇರತಕ್ಕಂಥದ್ದು. ಇದರಲ್ಲಿ ಯಾವುದೇ ಥರ ಸಂಶಯ ಬೇಡ. NDA ಸರ್ಕಾರ ಪೂರ್ಣ ಬಹುಮತ ಸರ್ಕಾರ ರಚನೆ ಆಗುತ್ತೆ. 3ನೇ ಬಾರಿಗೆ ಹ್ಯಾಟ್ರಿಕನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆ ಒಂದು ಪ್ರಧಾನಮಂತ್ರಿಯಾಗಿ ಅಲಂಕರಿಸೋದನ್ನು ಯಾವ ಶಕ್ತಿಯಿಂದನೂ ಕೂಡ ತಡೆಯೋಕ್ಕಾಗಲ್ಲ ಅಂಥೇಳಿ ಎಲೆಕ್ಷನ್ ಪೂರ್ವದಲ್ಲೂ ಹೇಳಿದ್ವಿ, ಇವಾಗಲೂ ಹೇಳ್ತಾ ಇದ್ದೀವಿ. ಇದು ಭಗವಂತನ ಆಟ, ಅದು ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ತಮಗೂ ಗೊತ್ತಿದೆ, ಸನ್ಮಾನ್ಯ ವಾಜಪೇಯಿ ಸರ್ಕಾರ ಒಂದೇ ಓಟಲ್ಲಿ ಬಿದ್ದೋಗಿರೋದನ್ನು ಕೂಡ ತಾವು ಗಮನಿಸಿದ್ದೀರಿ ಹಿಂದೆ. ಹಾಗೆ ಇವತ್ತು ನಂಬರ್ ಗೇಮು, ಯಾರಿಗೂ ಸಂಖ್ಯಾಬಲ ಇದೆಯೋ ಅವರನ್ನು ರಾಷ್ಟ್ರಪತಿಗಳು ಆಹ್ವಾನ ಮಾಡೋದು ಪದ್ಧತಿ. ಅದೇ ರೀತಿಯಲ್ಲಿ ಇವತ್ತು INDA ಕೂಟದಲ್ಲಿ ಬಹುಶಃ ಅವರು 230 ಪ್ಲಸ್ ತಗೊಂಡಿದ್ರು ಕೂಡ ಇವತ್ತು ಯಾರು INDAಯಲ್ಲಿ ಒಂದು ಫೇಸ್ ಪ್ರಧಾನಮಂತ್ರಿಯನ್ನು ಅಣಿಸ್ಕೊಂಡಿರತಕ್ಕಂಥ ಒಬ್ಬರ ಹೆಸರನ್ನು ಹೇಳ್ಬಿಡಿ ನೋಡೋಣ. ಇಂಥವರು ಪ್ರಧಾನಮಂತ್ರಿ ಆಗ್ತಾರೆ ಅಂಥೇಳಿ ಹೇಳುವಂಥ ನೈತಿಕತೆಯನ್ನು INDA ಅವರು ಇಷ್ಟವರೆಗೂ ಡಿಸೈಡ್ ಮಾಡಿಲ್ಲ. ಒಂದು. ಎರಡನೇದಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವರು ಎಂದೂ ಕೂಡ MP ಆಗಿ ನಿಲ್ಲಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಮಂಡ್ಯಾಗಿ ಹೋಗಬೇಕು ಅಂತೇಳಿ ಬಯಸಿರಲಿಲ್ಲ. ಇದೀ ರಾಜ್ಯದಲ್ಲೇ ವಿರೋಧ ಪಕ್ಷ ನಾಯಕರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ವಿರೋಧ ಪಕ್ಷ ನಾಯಕರಾಗಿ ಈ ಸರ್ಕಾರದ ಹಗರಣಗಳನ್ನು, ಸರ್ಕಾರದ ಜನವಿರೋಧಿ ಕಾರ್ಯಕ್ರಮಗಳನ್ನು ಖಂಡಿಸ್ತಾ ಸದನದ ಒಳಗಡೆ ಸದನದ ಹೊರಗಡೆ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ತಾವು ಕೂಡ ಗಮನಿಸಿದಿರಿ. ಆದರೆ ಈ ಒಂದು MPಗೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತು ನಡ್ಡಾಜಿಯವರು, ಅಮಿತ್ ಶಾಜಿಯವರು ಎಲ್ಲರೂ ಕೂಡ ಸೇರಿಕೊಂಡು ಕುಮಾರಸ್ವಾಮಿಯವರು ನಿಲ್ಲಬೇಕು, ಈ ಒಂದು ರಾಜ್ಯದ ಒಂದು ಹಿತಾಸಕ್ತಿಗೋಸ್ಕರ ಅವರು BJP ಜೊತೆಯಲ್ಲೂ ಕೂಡ ಮೈತ್ರಿಯನ್ನು ಮಾಡ್ಕೋಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮೋದಿಜಿಯವರ ಆಹ್ವಾನಕ್ಕೆ ಹೋಗೊಟ್ಟು ಅವರು ಕೂಡ ಅದನ್ನು ಒಪ್ಪಿಗೆಯನ್ನು ಸೂಚಿಸಿ ಮಂಡ್ಯದಲ್ಲಿ ಪಾರ್ಲಿಮೆಂಟಲ್ಲಿ ನಿಂತಿರತಕ್ಕಂಥದ್ದು. ನಿಮಗೂ ಗೊತ್ತಿದೆ, ಹಿಂದೆ 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದರು. ಕುಮಾರಸ್ವಾಮಿಯವರು ನಿಮ್ಮ ಅಪ್ಪರಾಣಿಯ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದರು. ಅದೇ ಸಿದ್ದರಾಮಯ್ಯನವರು ಚುನಾವಣಾ ಫಲಿತಾಂಶ ಬಂದ ಮೇಲೆ ಅವ್ರನ್ನ ಕರ್ಕೊಂಬಂದು ಕುರ್ಚಿಯಲ್ಲಿ ಕುಣಿಸಿ ಮುಖ್ಯಮಂತ್ರಿನೂ ಮಾಡಿ ಕೊನೆಗೆ ಬೆನ್ನಿಗೂ ಚೂರಿ ಹಾಕಿ ಮನೆಗೂ ಕಳಿಸಿದ್ರು. ಅದನ್ನು ಕೂಡ ಈ ರಾಜ್ಯದ ಜನ ನೋಡಿದ್ದಾರೆ. ಅದೇ ರೀತಿಯಲ್ಲಿ ಈಗ 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು. ಇವತ್ತು ಅವ್ರು ಹೇಳಿದೆಲ್ಲ ಸುಳ್ಳಾಗ್ತಾ ಇದೆಯಲ್ವಾ? ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಕೂಡ ಅದು ಸುಳ್ಳಾಗೋದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅದು ಯಾಕೋ ಇವತ್ತು ರಾಜ್ಯಾಧ್ಯಕ್ಷರು ಬಹುಶಃ ಭಾಳ ಲವಲವಿಕೆಯಿಂದ ಮಾತಾಡೋರು, ಇವತ್ತು ಅವರ ಒಂದು ಮುಖದಲ್ಲಿ ಕೂಡ ಅಷ್ಟೊಂದು ಉತ್ಸಾಹ ಕಂಡು ಬಂದಿಲ್ಲ. ಬಹುಶಃ ಬಂಡೆ ಪುಡಿ ಪುಡಿ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ರಾಜ್ಯಾಧ್ಯಕ್ಷರು ಮತ್ತು
ಇವತ್ತು ಅವರು ಏನು ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಕುಮಾರಸ್ವಾಮಿ ಅಲ್ಲಿಗೆ ಕೇಂದ್ರ ಬರ್ತೀನಿ. ಮಂತ್ರಿ ಅದ್ರ ಮುಂದುವರೆದ ಭಾಗ ಬರ್ತೀನಿ ಅಲ್ಲಿಗೆ. ಇವತ್ತು ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮೈಸೂರಲ್ಲಿ ಸೋಲನ್ನು ಕಂಡಿದ್ದಾರೆ. ಇವರು ತನ್ನ ಸ್ವಂತ ಕ್ಷೇತ್ರ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲನ್ನು ಕಂಡಿರತಕ್ಕಂಥದ್ದು. ಇದು ಎರಡೂ ಇದ್ರೂ ಕೂಡ ರಮೇಶ್ ಬಾಬು ಅವರು ಪಾಪ 1 ಸೀಟ್ ಇದ್ದಿದ್ದನ್ನು ನಾವು 9 ಸೀಟಿಗೆ ತಂದಿದ್ದೀವಿ ಅಂತೇಳಿ ಸಂಭ್ರಮವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಇರಲಿ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಜನಾದೇಶ ಬಂದಿದೆ. ಅದು ಏನೇ ಬರಲಿ ಅದು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ. ಇವತ್ತು ಏನು ಲಿಂಗಾಯಟ್ಸ್ ಮತ್ತು ಒಕ್ಕಲಿಗ ಕಮ್ಯುನಿಟಿಯ ಏನೊಂದು ಕಾಂಬಿನೇಷನ್ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. BJP ಮತ್ತು JDSನ NDA ಮೈತ್ರಿ ಏನಿದೆ ಅದಕ್ಕೆ ಕರ್ನಾಟಕ ರಾಜ್ಯದ ಮತದಾರರು ಬಹುಪರಾಕನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಇಷ್ಟು ಸೀಟುಗಳನ್ನ ಗೆಲ್ಲಲಿಕ್ಕೆ ಕೂಡ ಸಾಧ್ಯವಾಯಿತು. ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರದ ಮಧ್ಯೆ ಕೂಡ ನಾವು ಇಷ್ಟು ಸೀಟನ್ನು ಗೆಲ್ಲಲಿಕ್ಕೆ ಆಯಿತು. ಬಹುಶಃ ಇವತ್ತೇನು ಕುಮಾರಣ್ಣವರು MP ಆಗಿ ಗೆದ್ದು ಮಂಡ್ಯದಿಂದ ನಾಳೆ ಏನು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಬಹುಶಃ ನರೇಂದ್ರ ಮೋದಿಜಿಯವರ ಸರ್ಕಾರ ರಚನೆ ಆಗೇ ಆಗುತ್ತೆ. ಅವರು ಏನು ಮುಂದಕ್ಕೆ ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿದ್ದೀವಿ. ಬಟ್ ಕರ್ನಾಟಕ ಜನತೆ ಭಾಳ ಕುತೂಹಲದಿಂದ ಕುಮಾರಣ್ಣವರು ಕೂಡ ಮಂತ್ರಿ ಆಗ್ತಾರೆ, ಅದು ಮಂಡ್ಯಗೆ ಬೇಕಾಗಿರತಕ್ಕಂಥ ಕೃಷಿ ಮಂತ್ರಿನೇ ಆಗಬೇಕು ಅಂತ ಭಾಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಬಹುಶಃ ಅವರು ಆಗ್ತಾರನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. JDSಗೂ ಕೂಡ ಇದೊಂದು ಮಾಡು ಇಲ್ಲವೇ ಮಡಿ ಹೋರಾಟ ಆಗಿತ್ತು. ಅಲ್ಲ, ಮಾಡು ಮಡಿ ಅಂದ್ರೆ ಇವತ್ತೇನು ಹೌದೌದು ಕಾಂಗ್ರೆಸ್ ಸರ್ಕಾರ ಬಂದು 136 ಸೀಟನ್ನು ಗೆದ್ದ ಮೇಲೆ ಇನ್ನೇನು JDS ಮುಗದೇ ಹೋಯ್ತು. 19 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನನ್ನ ಜೋಬಿ ಒಳಗಡೆ ಇದ್ದಾರೆ ಅಂತ ಹೇಳಿ ಭಾಳಷ್ಟು ಏನು ಖರೀದಿ ಮಾಡೋಕ್ಕೆ ಹೊರಟಿದ್ರು. ಅದಕ್ಕೆ ರಾಜ್ಯಸಭಾ ಚುನಾವಣೆ ಇರ್ಬೋದು, ಇಂದಿನ MLC ಚುನಾವಣೆ ಇರ್ಬೋದು, ಅದರಲ್ಲಿ ಎಲ್ಲ ಕೂಡ ನೋಡಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ JDS ಇನ್ನಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಇವತ್ತು BJP JDS ಮೈತ್ರಿ ಆಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಇರಲಿಲ್ಲ. ಇದೇನಾದರೂ ಮೈತ್ರಿ ಆಗದೆ ಹೋದರೆ ಇನ್ನಷ್ಟು ಸೀಟುಗಳನ್ನ ಗೆಲ್ಲಬಹುದು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ಆಗಲಿಲ್ಲ. ಮ್ಯಾನ್ ಪ್ರಪೋಸ್ ಬಟ್ ಗಾಡ್ ಡಿಸ್ಪೋಸ್ ಅಂತ ಹೇಳ್ತೀವಲ್ಲ, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ನುಂಗಲಾರದ ತುತ್ತಾಗಿತ್ತು. ಅವ್ರ ಕೈಲಿ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ JDSನ ಮುಗಿಸ್ಲೇಬೇಕು, JDS ಮುಗಿದೋಗಿದೆ, ದೇವೇಗೌಡರ ಕುಟುಂಬವನ್ನು ಏನು ಟಾರ್ಗೆಟ್ ಮಾಡ್ತಾಯಿದ್ರು, ದೇವೇಗೌಡರ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಏನು ಹೊರಟಿದ್ರಲ್ಲ, ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ಈ ರಾಜ್ಯದ ಜನ ನಮಗೆ ಕೊಟ್ಟಿದ್ದಾರೆ. JDS ಇನ್ನಷ್ಟು ಬಲಿಷ್ಠವಾಗಿದೆ. ನಾವು ಸ್ಪರ್ಧೆ ಮಾಡಿರೋದು 3 ಸೀಟು BJP ಜೊತೆಯಲ್ಲಿ ಸೇರಿ, ಗೆದ್ದಿರೋದು 2. ಆದರೆ ಹಿಂದೆ ಕಾಂಗ್ರೆಸ್ ಜೊತೆಯಲ್ಲಿ ಸೇರಿ ನಾವು ಸ್ಪರ್ಧೆ ಮಾಡಿದ್ದು 7 ಸೀಟು, ಗೆದ್ದಿರೋದು 1. ಇಂದಿನ 2006ರ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ಸರ್ಕಾರ ರಚನೆ ಮಾಡಿ ಒಳ್ಳೆ ಹೆಸರನ್ನು ಕುಮಾರಣ್ಣವ್ರು ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಮೈತ್ರಿ ಈಗಲೂ ಕೂಡ ಮುಂದುವರೆದಿದೆ, ಮುಂದಕ್ಕೂ ಕೂಡ ಹೋಗ್ತೀವಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. 2008ರಲ್ಲಿ ನಿಮಗೆ ಮೈತ್ರಿ ಮುರಿಲಿಕ್ಕೆ ಬೇರೆ ಯಾರೂ ಹೇಳಿದ್ದಲ್ಲ, ನಿಮ್ಮದೇ ಪಕ್ಷದಲ್ಲಿ ಚರ್ಚೆಯಾಗಿ ಮೈತ್ರಿ ಮುರಿದಿದ್ರಿ. ನಾನು ಈಗ ಚರ್ಚೆಗೆ ಹೋಗಲ್ಲ. ಅದೇ ಮೈತ್ರಿ ಮುಂದುವರೆದಿದ್ರೆ BJP ಜೊತೆ ಸರ್ಕಾರ ರಚಿಸ್ಕೊಂಡು ಆರಾಮಾಗಿರ್ತಾ ಇದ್ರಿ ಅಂತ ಹೇಳಿದ್ನಲ್ಲ ನಾನು. ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ತಗೊಂಡಿದ್ದು ಕೆಲವು ತಪ್ಪು ನಿರ್ಧಾರಗಳಾಗಿದೆ. ಅದಕ್ಕೆ ಹೋಗಲ್ಲ, ಯಾಕಂದ್ರೆ ದೇವೇಗೌಡರು ಯಮುನಾ ನದಿ ದಂಡೆ ಮೇಲೆ ಉಪವಾಸ ಸತ್ಯಾಗ್ರಹ ಒಪ್ಕೋತೀನಿ, ನಾನು BJP ಜೊತೆ ಹೋಗಿದ್ದು ಬಹಳ ತಪ್ಪಾಯ್ತು ಒಪ್ಕೋತೀನಿ. ಅದೇ ದೇವೇಗೌಡರು ಇವತ್ತು ನಮಗೆ ಆಶೀರ್ವಾದ ಮಾಡಿದಾರಲ್ವಾ, ಒಪ್ಕೋತೀನಿ. ಇಲ್ಲಾಂದ್ರೆ ನಿತೀಶ್ ಕುಮಾರ್ ಅವ್ರ ತರ ಪರ್ಮನೆಂಟ್ ಮುಖ್ಯಮಂತ್ರಿ ಆಗ್ತಾ ಇದ್ರು ಕುಮಾರಣ್ಣವರು. ರಮೇಶ್ ಬಾಬು ಅವರೇ, BJP JDS ಅಲೈನ್ಸ್ ಯಾರು ಏನೇ ಹೇಳಿದ್ರು ಕೂಡ ದೇ ಆರ್ ನ್ಯಾಚುರಲ್ ಅಲೈನ್ಸ್. ಯಾಕಂದರೆ ಮೈಸೂರು ಕರ್ನಾಟಕದಲ್ಲಿ JDS ಪ್ರಬಲವಾಗಿದೆ, ಬೇರೆ ಭಾಗದಲ್ಲಿ BJP ಪ್ರಬಲವಾಗಿದೆ. ಇಬ್ಬರು ಒಟ್ಟಿಗೆ ಬಂದರೆ ಕಾಂಗ್ರೆಸ್ ಮತ್ತು JDS ಮಧ್ಯೆ ಏನು ಕಾಂಟ್ರಡಿಕ್ಷನ್ಸ್ ಇತ್ತು, ಸ್ಪೆಷಲಿ ಒಕ್ಕಲಿಗ ಕುರುಬ ಸಮುದಾಯಗಳ ನಡುವೆ, ಆ ಕಾಂಟ್ರಡಿಕ್ಷನ್ಸ್ನ ಹೆದರಿಕೆ BJP JDS ಮೈತ್ರಿಗಿಲ್ಲ. ಒಂದು ವೇಳೆ ಲೋಕಸಭಾ ಚುನಾವಣೆಯ ನಂತರವೂ ಕೂಡ ಈ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಸಿಗೆ ಸ್ವಲ್ಪ ಮಟ್ಟಿಗಿನ ಇಕ್ಕಟ್ಟು ಹಳೆ ಮೈಸೂರು ಭಾಗದಲ್ಲಿ ಎದುರಿಸಬೇಕಾಗತ್ತೆ. ರಿಸಲ್ಟ್ಸ್ ಹಳೆ ಮೈಸೂರದು ಅದನ್ನೇ ಹೇಳ್ತಾ ಇದೆ. ತಮ್ಮ ಸುದೀರ್ಘವಾದಂಥ ಪತ್ರಿಕೋದ್ಯಮದ ಅನುಭವದ ಮೇಲೆ ತಾವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ತಾವು ನ್ಯಾಚುರಲ್ ಅಲಿಯನ್ಸ್ ಅನ್ನೋ ಪದವನ್ನು ಬಳಕೆ ಮಾಡಿದ್ರಿ. ಇರಲಿ, JDSನವ್ರಿಗೆ ಜಟ್ಟಿ ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಗಾದೆ ಅವ್ರಿಗೆ ಯಾವಾಗ ಹೆಂಗೆ ಬೇಕು ಹಂಗೆ ಬಣ್ಣ ಬದಲಾಯಿಸ್ಕೊತಾರೆ. ಅವ್ರಿಗೆ ಸಿದ್ದರಾಮಯ್ಯ ಹೆಸರು, ಬಂಡೆ ಶಿವಕುಮಾರ್ ಅವ್ರ ಹೆಸರು ಹೇಳಿದ್ರೆ ಅವ್ರ ರಾಜಕಾರಣನೇ ಅಸ್ತಿತ್ವದಲ್ಲಿರಲ್ಲ. ತಾವು ಕೇಳಿದ ಪ್ರಶ್ನೆಗೆ ಈ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿದ್ರಲ್ಲ,
ಕರ್ನಾಟಕದಲ್ಲಿ ಇದೇ ನ್ಯಾಚುರಲ್ ಅಲಯನ್ಸ್ ಮೇಲೆ ರಾಮಕೃಷ್ಣ ಹೆಗ್ಡೆರವರ ಲೋಕಶಕ್ತಿ ಪಾರ್ಟಿ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಸಹ 3 ಸೀಟ್ ಗೆದ್ದು ಕೇಂದ್ರದಲ್ಲಿ ಸಚಿವರು ಆದರು, ವಾಣಿಜ್ಯ ಸಚಿವರು, ವಾಣಿಜ್ಯ ಸಚಿವರು ಆದರು. ಇವತ್ತು ಬಹುಶಃ ತಮಗೆ ಗೊತ್ತಿರ್ಬೋದು ಲೋಕಶಕ್ತಿ ಕರ್ನಾಟಕ ತುಂಬ ಇದೆ ಅಂತ ನಾನು ನೀವು ಅಂದ್ಕೊಂಡ್ರೆ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದೇ ಶಕ್ತಿ BJPಗೆ ಬಂತು. ಅಲ್ಲ, ಅದೇ ಪರಿಸ್ಥಿತಿ JDS ಬರುತ್ತೆ. ನಂಗೆ BJP ಬಿಟ್ಟುಬಿಡಿ, BJP ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ಪಾರ್ಟಿಗಳನ್ನ ಹೆಂಗೆ ಆಹುತಿ ತಗೋಬೇಕಂತೇಳಿ. ಅಲ್ಲಿ ಶಿರೋಮಣಿ ಅಕಾಲಿದಳ ಹೆಂಗೆ ತಗೊಂಡ್ರು, ಇಲ್ಲಿ ಶಿವಸೇನೆ ಹೆಂಗೆ ತಗೊಂಡ್ರು, ಅಲ್ಲಿ TDP ಹೆಂಗೆ ತಗೊಂಡ್ರು, ದೇಶದ ರಾಜಕಾರಣ ಇದೆ, ಅದಕ್ಕೆ ನಾನು ಚರ್ಚೆಗೆ ಹೋಗಲ್ಲ. ಇವತ್ತು ಕರ್ನಾಟಕದಲ್ಲಿ ಲೋಕಶಕ್ತಿಗೆ ಬಂದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಅಲಯನ್ಸ್ ಅಂತ ಪದ ಬಳಕೆ ಮಾಡಿರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದೇ ಪರಿಸ್ಥಿತಿ JDSಗೂ ಬರುತ್ತೆ, ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಚರ್ಚೆಗೆ ಹೋಗಲ್ಲ. ಇನ್ನು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಎಲೆಕ್ಷನಲ್ಲಿ ಹಂಗೆ ಮಾತಾಡೋರು, ಹಿಂಗೆ ಮಾತಾಡೋರು, DK ಅವ್ರು ಹಂಗೆ ಹೇಳೋರು. ಸಿದ್ದರಾಮಯ್ಯವರು ಮಂಡ್ಯಕ್ಕೆ ಹೋಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳೋದಲ್ಲ, JDS ಗೆಲ್ಲುತ್ತೆ ಅಂತ ಹೇಳ್ತಾರೆ. ಯಾವ ಲೀಡರ್, ಕಾಂಗ್ರೆಸ್ ಪಾರ್ಟಿ ಲೀಡರ್ ನ್ಯಾಚುರಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ ಅಂತಲೇ ಹೇಳಬೇಕು. ಇಲ್ಲಿ ಪ್ರಶ್ನೆ ಇರೋಂಥದ್ದು ಇವ್ರು ಯಾವ ಕಾರಣಕ್ಕೆ ಹೆಂಗೆ ಬಣ್ಣ ಬದಲಾಯಿಸ್ಕೊತಾರೆ ಅಂತೇಳಿ. ಇವ್ರು ಕೇಂದ್ರದ ಸಚಿವರಾದರೂ ಆಗಲಿ, ಮೋದಿಯವರು ಬಿಟ್ಟುಕೊಟ್ರೆ ಪ್ರಧಾನಮಂತ್ರಿನಾದರೂ ಆಗಲಿ, ಕುಮಾರಸ್ವಾಮಿ ನಮ್ಗೆ ಇನ್ನೂ ಸಂತೋಷ. ಕರ್ನಾಟಕದಲ್ಲಿ ದೇವೇಗೌಡರು ಆದಮೇಲೆ ಕುಮಾರಸ್ವಾಮಿ ಪ್ರಧಾನಮಂತ್ರಿ ಆದರು ಅಂತ ಸಂತೋಷ ಪಡ್ತೀವಿ. ಮೋದಿಯವರು ಬಿಟ್ಕೊಟ್ಟು ಇವ್ರು ಪ್ರಧಾನಮಂತ್ರಿ ಆಡೋದ್ರೆ ನಮಗೇನಿದೆ, ವೆಲ್ಕಮ್ ಮಾಡ್ತೀವಿ. DK ಶಿವಕುಮಾರೇ ವೆಲ್ಕಮ್ ಮಾಡಿಬಿಡ್ತಾರೆ. 2000 ಪ್ರಾಸಂಗಿಕ ಅವ್ರ ಬಾಯಲ್ಲಿ ಬಂತು ಪ್ರಧಾನಮಂತ್ರಿ ಆಗಲಿ ಅಂತ. 2006ರಲ್ಲಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ತನಿಖಾ ವರದಿ ಬರೆದಿದ್ದೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ. ಆಗ ಅವರ ಸಹೋದರ ಡಾಕ್ಟರ್ ರಮೇಶ್ ನನ್ನ ಮನೆಗೆ ಬಂದ್ಬಿಟ್ರು. ನನಗೇನೋ ಶಸ್ತ್ರಚಿಕಿತ್ಸೆ ಆಗಿಬಿಟ್ಟು ಮನೇಲಿ ಇದ್ದಿದ್ದರಿಂದ ಅವ್ರು ಹೇಳಿದರು. ನಾನು ಕೇಳಿದೆ, ಏನ್ರಿ ನಿಮ್ಮ ಮನೆಯವರು ಹೋದರೆ ಬಂದರೆ ಜ್ಯೋತಿಷಿಗಳನ್ನ ಕನ್ಸಲ್ಟ್ ಮಾಡ್ತಾರೆ, ಬೆಳಗ್ಗೆ ರಾಹು ಕಾಲ ನೋಡಿದ್ದು ಸರಿ, ಇದೆಲ್ಲ ನಮ್ಗೆ ವರ್ಕೌಟ್ ಆಗಿದೆ ಸರ್, ನೀವು ನೋಡ್ತಾ ಇರಿ 2025-26ರಲ್ಲಿ ನಮ್ಮ ಕುಮಾರಣ್ಣ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಅಂದ್ಬಿಟ್ರು. ನನಗೆ ಶಾಕ್ ಆಯ್ತು. 2025-26ರಲ್ಲಿ ನಮ್ಮ ಕುಮಾರಣ್ಣ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತಂದಿದ್ರು. ಅದನ್ನ ತಮಾಷೆಗೆ ನೆಕ್ಸ್ಟ್ ವೀಕ್ ಬರದೇ ಕೂಡ ಅದನ್ನ. ಆಮೇಲೆ ಅವ್ರು ಹೇಳಿದ್ರು, ನೋಡಿ ನಮ್ಮ ತಂದೆಯವರು ರೇವಣ್ಣ ಸೋತಿದ್ರು, ಕುಮಾರಸ್ವಾಮಿ ಸೋತಿದ್ರು, ದೇವೇಗೌಡರು ಸೋತ್ಬಿಟ್ಟಿದ್ದು, ಅಂಧಕಾರದಲ್ಲಿದ್ವಿ. ಅವಾಗ ತಿರುವಳ್ಳುವರ್ ನಮ್ಮ ಗುರುಗಳು ಹೇಳಿದ್ರು, ನಿಮ್ಮ ತಂದೆ ಬರೀ ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿ ಆಗ್ತಾರೆ. ಈ ರಿಸಲ್ಟ್ಸ್ ಅನ್ನ ನೋಡಿದಾಗ ವಾಟ್ ಈಸ್ ಫ್ಯೂಚರ್ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಅನ್ಸುತ್ತೆ. ಕಾಂಗ್ರೆಸ್ನಲ್ಲಿ ಕೆಲ ಬೆಳವಣಿಗೆಗಳು ನಡಿಬೇಕಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಲ್ಪ ಮುಗಿಸ್ಬಿಡ್ತೀನಿ. ರಮೇಶ್ ಬಾಬು ಅವರ ಬಾಯಿಂದ ಪ್ರಧಾನಮಂತ್ರಿ ಆಗಲಿ ಅಂತ ಧನ್ಯವಾದಗಳು, ಒಳ್ಳೇದಾಗ್ಲಿ, ನಾವು ವೆಲ್ಕಮ್ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳಿದ್ರು, DK ಶಿವಕುಮಾರ್ ಹೆಸರು ಪ್ರಸ್ತಾಪ ಮಾಡಿದ್ರು. ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ನಾನು ಇಲ್ಲೇ ನಿಮ್ಮ ಚಾನಲಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನೀವು ನಮ್ಮ ಹಾಸನದ ಅನ್ಮೇಗೌಡರು XMP ಅವರಿಂದ ಹಿಡಿದು ವೆಂಕಟಗಿರಿಗೌಡರು ಪ್ರೊಫೆಸರು, SM ಕೃಷ್ಣರವರು, ನೀವು ಬೈರೇಗೌಡರು ವೇಮಗಲ್ಲು, ನೀವು ನಾಗೇಗೌಡರು ಮಂಡ್ಯ ಡಿಸ್ಟಿಕ್ಕಲ್ಲಿ, YK ರಾಮಯ್ಯನವರು ಕುಣಿಗಲ್ಲಲ್ಲಿ, BL ಶಂಕರು, ನೀವು ಇತಿಹಾಸ ತಗೊಂಬನ್ನಿ. ಅಷ್ಟೂ ನಾಯಕನ ಮುಗಿಸ್ತಂಥ ಕೀರ್ತಿ ಅವ್ರಿಗೆ ಸೇರುತ್ತೆ. ಪಾಪ ಅವ್ರು ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡೋಂಥದ್ದು. ಹಾಗಾಗಿ ಮೊದಲು JDSನವರು ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ ಹೆಸರು ಇಟ್ಕೊಂಡು ಮಾತಾಡೋದು ಬಿಡ್ಲಿ. ನಮ್ಗೆ ಗೊತ್ತಿದೆ ರಾಜಕಾರಣ ಹೆಂಗ್ ಮಾಡ್ಬೇಕು. ಇಡೀ ರಾಜ್ಯದಲ್ಲಿ ಇವ್ರಿಗೆ ಅನಿವಾರ್ಯತೆ ಇದೆ. ಎಲ್ಲೆಲ್ಲಿ ಟೆಂಟ್ ಹಾಕೋದು, ಎಲ್ಲೆಲ್ಲಿ ಟೆಂಟ್ ಕಿತ್ಕೊಂಡ್ಬರೋದು, ಅದೇ ಸಮುದ್ರ ನಾಯಕರನ್ನ ಹೆಂಗೆ ಮುಗಿಸ್ಬೇಕು ಅಂತೇಳಿ ಕರಗತ ಆಗಿದೆ. ಅದಿರ್ಲಿ, DK ಶಿವಕುಮಾರ್ ಅವ್ರಿಗೆ ರಾಜಕಾರಣ ಮಾಡೋದು ಗೊತ್ತಿದೆ, ಇವ್ರ ಹತ್ರ ಉತ್ತರ ಬೇಕು. ರಮೇಶ್ ಬಾಬು ಇನ್ನೊಂದಿನ ಅದನ್ನ ಖಂಡಿತ. ಕರ್ನಾಟಕದ ಪೊಲಿಟಿಕಲ್ ಫ್ಯೂಚರ್ ಏನು? ಯಾಕಂದರೆ ಕಾಂಗ್ರೆಸ್ನಲ್ಲಿ ಕೆಲ ಬೆಳವಣಿಗೆಗಳ ಬಗ್ಗೆ 1 ವರ್ಷದಿಂದ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ 2.5 ವರ್ಷ, DK ಶಿವಕುಮಾರ್ 2.5 ವರ್ಷ. ಕಾಂಗ್ರೆಸ್ನ ಆ ಬೆಳವಣಿಗೆಗಳ ಅಂದರೆ ಮುಂದಿನ ದಿನಗಳಲ್ಲಿ ನಡಿಬೇಕು. ಇವತ್ತಿನ ರಿಸಲ್ಟ್ನ ಇಂಪ್ಯಾಕ್ಟ್ ಅದರ ಮೇಲೇನು? BJP JDS ಮೈತ್ರಿ ಹಳೆ ಮೈಸೂರು ಭಾಗದಲ್ಲಿ ಕ್ಲಿಕ್ ಆಗಿದೆ, ನೋ ಡೌಟ್. ಆ ಮೈತ್ರಿಯ ಕಾರಣದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸೀಟ್ಗಳು ಜಾಸ್ತಿ ಆಗಿಲ್ಲ. ಸೊ ಫ್ಯೂಚರ್ ಆಫ್ ಆ ಮೈತ್ರಿ ಏನು? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದೆ, ಮುಂದಿನ ವಿಧಾನಸಭೆಗಳು ಬರ್ತವೆ. ಕಾಂಗ್ರೆಸ್ BBMP ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತಿರೋ ಪರಿಣಾಮ ಏನಂತ ನೋಡಿ, ಸಿದ್ದರಾಮಯ್ಯ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಾಬಲ್ಯ ಇರೋ ಕ್ಷೇತ್ರ ಸಂಪೂರ್ಣ ಜಯ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬಂದಾಗಲೇ ಅಲರ್ಜಿಕ್ ರಿಯಾಕ್ಷನ್ ನಾನು ಗಮನಿಸ್ತಾ ಬಂದಿದ್ದೀನಿ. ಭಾರತ್ ಜೋಡೋ ಯಾತ್ರೆಯಲ್ಲಿದ್ದರು, ಇದಕ್ಕೆ ಅಂತ ಅಶೋಕ್ ಗೆಹ್ಲೋಟ್ ಕೈ ಕೊಟ್ಟರು ಅಂತಂದ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಸಿದ್ರು AICC ಅಧ್ಯಕ್ಷತೆಗೆ. ಶಾಕ್ ಹೊಡೆದವ್ರ ಥರ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಒಬ್ಬರು ಉತ್ಸಾಹದಿಂದ ಸ್ವಾಗತಿಸಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗ್ತಿದ್ದಾರೆ ಅಂತಂದ್ಬಿಟ್ಟು. ಮತ್ತೊಂದು ಸಾರಿ ಈ ಇಂಡಿಯಾ ಮೈತ್ರಿ ಕೂಡ ರಚನೆ ಆದಾಗ ಕೂಡ
ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಬಾರ್ದು ಅಂದಾಗ ಅಲ್ಲ, ಯಾವ ರಿಯಾಕ್ಷನ್ ಬರಲಿಲ್ಲ. ರೇಷ್ಮೆ ಸರ್, ಬಹಳ ಇದು- ಕಡಿಮೆ ಸಮಯ ಇದು- ಇದೆ. ಅಲ್ಲ, ಒಂದು ಪವರ್ ಸ್ಪೆಸಿಫಿಕಲಿ ಕರ್ನಾಟಕ ಇವತ್ತು ಇನ್ನು ಮುಂದೆ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕೂಡ ತುಂಬಾ ವರ್ಚಸ್ವಿ ನಾಯಕರಾಗ್ಬಿಡ್ತಾರೆ. ಈ ಚುನಾವಣಾ ಫಲಿತಾಂಶ ಅದನ್ನು ತೋರಿಸ್ಕೊಟ್ಬಿಟ್ಟಿದೆ. ಇನ್ನು ಮುಂದಿನ ಕರ್ನಾಟಕದ ಕಾಂಗ್ರೆಸ್ನ ಬೆಳವಣಿಗೆಗಳಲ್ಲಿ ಖರ್ಗೆ ಸ್ಟಾಂಪ್ ಇದ್ದೇ ಇರುತ್ತೆ. ಆಮೇಲೆ ಈ JDS ಬಿಜೆಪಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆ ನಿರ್ಣಯದ ಬಗ್ಗೆ ಬಹಳ ಚರ್ಚೆ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ? ಬಟ್ ಇದ್ರ ಮಧ್ಯೆ DK ಇನ್ನೊಂದು ಶಿವಕುಮಾರ್ ಬೆಳವಣಿಗೆ ಚುನಾವಣಾ ಸಂದರ್ಭದಲ್ಲಿ ಕೂಡ ನಡೀತಾ ಇತ್ತು. ದಲಿತ ನಾಯಕರುಗಳು ಆಗಾಗ ಪ್ರತ್ಯೇಕ ಭೋಜನಕೂಟದ ಸಭೆಗಳು ನಡೆಸೋಕೆ ಶುರು ಮಾಡಿಬಿಟ್ರು. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಥರ್ಡ್ ಅಂಪೈರ್ ಥರ ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ಬಿಟ್ರು. ಅವ್ರು ಇವತ್ತಿಗೂ ಕೂಡ ಮಂತ್ರಿಯಾಗಿ ಮಂತ್ರಿಮಂಡಲದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಕಾಣಿಸ್ತಾನೆ ಇಲ್ಲ. ತಮ್ಮದೊಂದು ಎಲ್ಲೋ ಒಂದು ಕಾರ್ನರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಈಶಾನ್ಯ ಕಾರ್ನರ್, ಇದು ಯಾವುದು ಈ ಕಡೆ ವಾಯುವ್ಯ ದಿಕ್ಕಿನಲ್ಲಿ ಒಂದು ವಾಯುವ್ಯ ಸಾರಿಗೆ ಸಂಸ್ಥೆ ಇದ್ರೆ ಅಲ್ಲೊಂದು ವಾಯುವ್ಯ ದಿಕ್ಕಿನಲ್ಲಿ ಒಂದು ತಮ್ಮದೇ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಗಳು ಕೂಡ ಅದ್ಭುತವಾದ ಲೀಡ್ನಿಂದ ಗೆದ್ದಿದ್ದಾಳೆ. ಸತೀಶ್ ಜಾರಕಿಹೊಳಿ ಮತ್ತು ಇತರ ದಲಿತ ನಾಯಕರ, ಆಮೇಲೆ ಪರಮೇಶ್ವರ್ ಮೊನ್ನೆ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಕೂಡ ಬಹಿರಂಗವಾಗಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸೊ ದರ್ ಇಸ್ ಎ ದಲಿತ ಆ್ಯಂಗಲ್ ಆಲ್ಸೋ. ಖರ್ಗೆ ಅವರು ಬಲಿಷ್ಠರಾಗ್ಬಿಟ್ರು ಮತ್ತು ಇವರ ಅಸಮಾಧಾನಕ್ಕೆ ಒಂದು ಔಟ್ಲೆಟ್ ಸಿಕ್ತೀಗ ಖರ್ಗೆ ಅವರು ಸ್ಟ್ರಾಂಗ್ ಆಗಿರೋದ್ರಿಂದ. ಸೊ ಏನಾದರೂ ಆಗ್ಬೋದು ಕರ್ನಾಟಕ ರಾಜಕಾರಣದಲ್ಲಿ. ದಲಿತರ ಧ್ವನಿಗೆ ಮಾನ್ಯತೆ ಸಿಗೋ ಸಂದರ್ಭ ಬರ್ಬೋದು. ಸಿದ್ದರಾಮಯ್ಯನೂ ಇಲ್ಲ, DK ಶಿವಕುಮಾರ್ ಅಲ್ಲ, ಕರ್ನಾಟಕ ಒಬ್ಬ ಮೊಟ್ಟ ಮೊದಲ ದಲಿತ ಮುಖ್ಯಮಂತ್ರಿ ನೋಡೋ ಸಂದರ್ಭ ಕೂಡ ಬರ್ಬೋದು. ಬಟ್ DK ಶಿವಕುಮಾರ್ ಸ್ವಲ್ಪ ಇಂಪೇಷಂಟು ಕಾಣ್ತಾರೆ. ಹೌದು, ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅವ್ರದ್ದು ಕನಸಿದೆ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನಕ್ಕೆ ಗಂಡಾಂತರ ಬಂದಿದ್ರೆ ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಸಂಚಕಾರ ಬಂದಿದ್ರೆ ಈ ಫಲಿತಾಂಶ ಬರ್ತಿರಲಿಲ್ಲ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಟ್ಯಾಂಪರ್ ಮಾಡಿದರೆ, ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡದೆ ಹೋಗಿದ್ರೆ ಈ ರಿಸಲ್ಟ್ ಬರ್ತಾ ಇರಲಿಲ್ಲ. ಆಮೇಲೆ ಕಳೆದ 10 ವರ್ಷದಿಂದ ಭಾರತ ಕಂಡ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳು ಕಾಂಗ್ರೆಸ್ BJP ಇತರ ರಾಜ್ಯಗಳಲ್ಲಿದ್ದರು. ಹಿಂದೆ ನಮ್ಮ ತುರ್ತು ಪರಿಸ್ಥಿತಿ ಇದ್ದಾಗ ಹಂಗಿರಲಿಲ್ಲ. ಇಂದಿರಾ ಗಾಂಧಿ ಅವರು ಪವರ್ಫುಲ್ ಇದ್ರು, ಉಳಿದವರೆಲ್ಲ ಸಾಮಂತ ರಾಜರ ಥರ ಇದ್ರು ಎಲ್ಲ ಮುಖ್ಯಮಂತ್ರಿಗಳು. ಇವಾಗ ಹಾಗಿರಲಿಲ್ಲ. ಸ್ವಂತ ವರ್ಚಸ್ನಿಂದ ಈ ಮೋದಿ ಅಲೆಯನ್ನು ಚಂಡುಮಾರುತವನ್ನು ಮೆಟ್ಟು ನಿಂತು ಮಮತಾ ಬ್ಯಾನರ್ಜಿ ಗೆದ್ರು, ಸ್ಟಾಲಿನ್ ಅಥವಾ ಕರುಣಾನಿಧಿ ಮತ್ತೊಬ್ಬರು ಗೆಲ್ತಾ ಇದ್ರು. ಅನೇಕ ಸ್ವಂತ ಶಕ್ತಿಯಿಂದ ನಿತೀಶ್ ಕುಮಾರ್ ಕೂಡ ಅದೇ ಥರ ಇದ್ರು, ನವೀನ್ ಪಟ್ನಾಯಕ್ ಅದೇ ಥರ ಇದ್ರು. ಎಲ್ಲಿ ಸರ್ವಾಧಿಕಾರಿ ಈ ದೇಶದಲ್ಲಿ? ಸರ್ವಾಧಿಕಾರಿ ಆಗಿದ್ರೆ ಇಂಥ ಬಲಿಷ್ಠ ಮುಖ್ಯಮಂತ್ರಿಗಳು ಬೆಳೀಲಿಕ್ಕೆ ಸಾಧ್ಯನೇ ಇರ್ತಿರಲ್ಲ. ಇವತ್ತು ಕೂಡ ಮತ್ತೆ ಗೆದ್ದು ತೋರಿಸಿದ್ದಾರೆ ಮಮತಾ ಬ್ಯಾನರ್ಜಿ ಮತ್ತಿತರು. ಸ್ಟಾಲಿನ್ ಕೂಡ ಹೊಸ ತಲೆಮಾರಿನ ತಮಿಳುನಾಡು. ಮಾತಾಡೋಣ ರೇಷ್ಮೆ ಸರ್. ಇನ್ನಷ್ಟು ಒಂದು ಸ್ಮಾಲ್ ಬ್ರೇಕ್ನ ನಂತರ ಚರ್ಚೆ ಮುಂದುವರಿತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.